ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿ.ಡಿ. ತಲಪಾಡಿ ವ್ಲಾಗ್ಸ್. ವೀಕ್ಷಕರೇ, ಇವತ್ತಿನ ವ್ಲಾಗ್ ಏನಂತೇಳಿದರೆ, ಇವತ್ತು ನಮ್ಮ ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಜಾತ್ರೆ ಇವತ್ತಿನಿಂದ ಪ್ರಾರಂಭ. ಹಾಗೆ ನಮಗೆ ಇವತ್ತಲ್ಲಿ ಚಿನ್ನ ಎಲ್ಲ ತೊಳಿಲಿಕ್ಕೆ ಹೋಗ್ಲಿಕ್ಕೆ ಉಂಟು. ಹಾಗೆ ಇವಾಗ ಸ್ವಲ್ಪ ಹೊತ್ತಲ್ಲಿ ಹೊರಡುದು. ಹಾಗೆ ನಮ್ಮದು ಒಂದು ಚಿಕ್ಕದೊಂದು ಹೊಸದಾದಂಥ ಹೊಳೆಯಲ್ಲಿ ಇವತ್ತು ಬೆಳಿಗ್ಗೆ ತಿಂಡಿ ಮಾಡಿದರೆ ಹೇಗೆ ಉಂಟು ಏನು ಅಂತೇಳಿ ನೋಡ್ಕೊಂಡು ಬರುವ. ಮತ್ತೇನಿಲ್ಲ, ಮತ್ತು ನಮ್ಮ ವ್ಲಾಗ್ ಪೂರ್ತಿ ನೋಡಿ, ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೊಸೊಬ್ಬರು ಯಾರಿದ್ರೆ ಸಬ್ಸ್ಕ್ರೈಬ್ ತಪ್ಪದೆ ಮಾಡಿ. ನೋಡಿ ಈ ವಿಡಿಯೋ ಪೂರ್ತಿ ಎಂಡ್ ತನಕ. ಬನ್ನಿ ನೋಡುವ ಏನೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ. ನೋಡಿ, ಪದಾರ್ಥ ಬೇಯಲಿಕ್ಕಿಡ್ತಿದ್ದಾರೆ, ಬೆಂಕಿ ಉರಿತಾ ಉಂಟು. ನಮ್ಮ ಮಹಾನ್ ಆಟ ಆಡ್ತಿದ್ದಾನೆ. ಎಂಥದ್ದು ಪದಾರ್ಥ? ಬೆಂಡೆಕಾಯಿ ಗಸಿ ಅಂತೆ. ಉಪ್ಪಿಟ್ಟು ರೆಡಿ ಆಗಿದ್ದು ಕೆಳಗಿಟ್ಟಿದ್ದಾರೆ. ನೋಡಿ, ಹೋಟೆಲ್ ಏನದು, ಹೋಟೆಲ್ ತಯಾರು ಮಾಡಬೇಕು. ನೋಡುವ ಏನೆಲ್ಲ ಮಾಡಿದ್ದಾರೆ ಅಂತ. ಈ ಗ್ಯಾಸ್ ಸಿಲಿಂಡರ್ ಇಲ್ಲದಿದ್ದರಿಂದಾಗಿ ವಾಪಸ್ ಮುಂಚಿನ ಕಾಲದಾಗೆ ರಿವೈಂಡ್ ಆಯಿತು. ನೋಡಿ, ಇವತ್ತು ಮುಂಚೆ ನಾವು ಸಣ್ಣದಿರುವಾಗ ಮಾಡ್ತಿದ್ದಂತಹ ಉಪ್ಪಿಟ್ಟು, ಇದಕ್ಕೆ ತುಳುವಲ್ಲಿ ನೊಚ್ಚಿಂದ ಹೇಳ್ತಾರೆ, ಅದು ಮಾಡಿದ್ದೇನೆ. ಹಾಗೆ ಆದರೆ ಎಷ್ಟೇ ಇದಿರಲಿ ನಾವು ಸ್ವಚ್ಛತೆ ಕ್ಲೀನಾಗಿ ಇರಬೇಕು. ಅದರ ಹಾಗೆ ನೋಡಿದ್ದು ಊರಿದ್ದು ಬೆಂಡೆಕಾಯಿ, ಇದರದ್ದೊಂದು ದಶೆಯನ್ನು ಈ ಮಡಕೆಯಲ್ಲಿ ಮಾಡುವಂಥದ್ದು. ಅದು ಟೇಸ್ಟ್ ಅಂತೂ ಸೂಪರ್ ಇರ್ತದೆ. ಅಲ್ಲಿ ನೋಡಿ, ಆ ಮಗ ಏನೋ ಒಂದು ಮಂಗ ಅಂತ ಇರ್ತಾನೆ, ತೋರಿಸು. ರಾಣಿ ಅಂತ ಮಂಗ. ನೋಡಿ, ಇವಾಗ ನಾನು ಹೊರಟು ದೇವಸ್ಥಾನದ ಹತ್ತಿರ ಬರ್ತಿದ್ದೇನೆ. ಇಲ್ಲೊಂದು ಮಾವಿನ ಮರದ್ದು ಗೆಲ್ಲು ಕಡಿತಿದ್ದಾರೆ. ಆಯ್ತು ಮಸ್ತ್ ಕುಕ್ಕುಂಡು ಮಾರೆ ಬೂರುಣ ಅಂದು ಪುರ ಪೆಜ್ಜೊಂದುಲ್ಲಿರು ಮಾರ ಅಕ್ಕಲು ಪುರ. ಮಾವಿನ ಮರದ ಗೆಲ್ಲು ಕಡಿತಿದ್ದಾರೆ. ಅದರಲ್ಲಿ ತುಂಬ ಮಾವಿನ ಕಾಯಿ ಉಂಟು. ಎಲ್ಲ ಜನರೆಲ್ಲ ಸೇರಿ ಎಕ್ತಿದ್ದಾರೆ. ಮೇಲಿಂದ ಗೆಲ್ಲು ಕಡಿತಿದ್ದಾರೆ. ಯಾರಿಲ್ಲದೆ ಇವರು ಎಕ್ತಿದ್ದಾರೆ, ತಲೆಗೆ ಬಿದ್ದರೆ. ನೋಡಿ, ಇದು ಅಮ್ಮ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಈಗ ಇಲ್ಲಿ ದೇವಸ್ಥಾನದ ಒಳಗಡೆ ಫಸ್ಟಿಗೆ ಒಂದ್ಸರಿ ಹೋಗಿ ಬರುವ. ನೋಡಿ, ಕ್ರೇನ್ ಬಳಸಿಕೊಂಡು ಮಾವಿನ ಮರದ್ದು ಗೆಲ್ಲು ತೆಗೆಯೋದು. ಅದರ ಮೇಲೆ ಇಬ್ಬರಿದ್ದಾರೆ ಗೆಲ್ಲು ಕಡಿಯೋರು. ಅದು ಮಿಷಿನಲ್ಲಿ ಕಡಿಯೋದು. ಫಸ್ಟಿಗೊಂದು ದೇವಸ್ಥಾನದ ಒಳಗೆ ಹೋಗಿ ಬರುವ. ಯಾರೆಲ್ಲ ಬಂದಿದ್ದಾರೆ ನೋಡು. ನಾವು ಯಾಕೆಂದರೆ ಬೇಗ ಬಂದದ್ದು ಇವತ್ತು. ಬೇಗ ಬರಲಿಕ್ಕೆ ಹೇಳಿದರೆ ತೊಳಿಲಿಕ್ಕೆ ಸ್ವಲ್ಪ ಬೇಗ ಬನ್ನಿ, ಮಧ್ಯಾಹ್ನ ಪೂಜೆಗೆ ಆಗುವಾಗ ಎಲ್ಲ ತೊಳೆದು ಮುಗಿಸ್ಬೇಕು ಅಂತ. ಹಾಗೆ ನಾವು 8:30 ಗಂಟೆಗೆ ಮನೆಯಿಂದ ಹೊರಟಿದ್ದೇವೆ. ಈಗ ಇಲ್ಲಿಗೆ ದೇವಸ್ಥಾನಕ್ಕೆ ಬಂದು ಮುಟ್ಟಿದಷ್ಟೇ. ಯಾಕೆಂದರೆ ಬೇಗ ಬಂದಷ್ಟು ಬೇಗ ಹೋಗ್ಬೋದು ಅಂತೇಳಿ. ಯಾರಿಲ್ಲ ದೇವಸ್ಥಾನದ ಒಳಗಡೆ ಈ ಸಮಯದಲ್ಲಿ. ನಾನು ಮತ್ತು ತಂದೆ ಮೊದಲು ಬಂದು ಇಲ್ಲಿ ನಿಂತಿದ್ದಾರೆ. ಫಸ್ಟಿಗೆ ಒಂದು ದೇವರಿಗೊಂದು ನಮಸ್ಕಾರ ಮಾಡಿ ಬರುವ. ನೋಡಿ, ಬಂದು ಸಾಧಾರಣ ತೊಳೆದಾಯಿತು. ನೋಡಿ, ನಾವೊಂದು 5-6 ಜನ ಇದ್ದೇವೆ. ಇವರೆಲ್ಲ ತೊಳಿತಿದ್ದರೆ ನಾನೊಂದೊಂದು ಪ್ರಭಾವಳಿ ಒಂದು ತೊಳೆದೆ. ಇದೆಲ್ಲ ತೊಳೆದು ಇಟ್ಟದ್ದು. ಈಗ ಚಿನ್ನದ್ದು ಬೆಳ್ಳಿದ್ದೆಲ್ಲ ನೋಡಿ, ಇವರ ತಂದೆಯವರು ಸಹ ತೊಳಿತಿದ್ದಾರೆ. ನಾವಿಲ್ಲಿ ಇದೊಂದು ಬೆಳ್ಳಿದು ದೊಡ್ಡ ಪ್ರಭಾವಳಿ, ಇದು ನಮ್ಮ ಭಾವ ತೊಳಿತಿದ್ದಾರೆ. ಆದ ನಂತರ ಇದು ಚಿನ್ನದ್ದು ಅಟ್ಟೆ ಪ್ರಭಾವಳಿ ಅಂತೇಳಿ ಹೋದ ವರ್ಷ ಆದದ್ದು ವಸ್ತು. ಅದನ್ನು ಸಹ ನಾವೆಲ್ಲ ಕ್ಲೀನ್ ಮಾಡ್ತಿದ್ದೇವೆ. ನೋಡಿ, ತೊಳೆದದನ್ನು ಕೊಂಡೋಗ್ತಿದ್ದಾರೆ ಒಳಗಡೆ. ನೋಡಿ, ಇದೆಲ್ಲ ಒಂದು ರಾಶಿ ನಾವು ತೊಳೆದಿಟ್ಟಿದ್ದೀವಿ. ಇಲ್ಲಿ ನೋಡ್ಬೋದು. ನೋಡಿ, ಇದು ಆ ಪ್ರಭಾವಳಿಗೆ ಬಟ್ಟೆ ಮುಚ್ಚಿ. ನೋಡಿ, ಇದೆಲ್ಲ ತೊಳೆದಿಟ್ಟದು. ಕೆಲವೆಲ್ಲ ಒಳಗೆ ಕೊಂಡೋದ್ರು. ನೋಡಿ, ಇದು ರಾತ್ರಿ ಧ್ವಜಾರೋಹಣ ಎಲ್ಲ ತಂದು ಸಾಮಗ್ರಿ ಎಲ್ಲ ಇಟ್ಟಿದ್ದಾರೆ. ಬಾಳೆಹಣ್ಣು ಸೇರಿ ತಿಮ್ಮಪ್ಪನ ಚಂದ್ರಮಂಡಲದ ಕೆಲಸ ಮಾಡ್ತಿದ್ದಾರೆ.
ಇದೇ ಚಂದ್ರಮಂಡಲ, ಇದಕ್ಕೆಲ್ಲ ಪತಾಕೆಯನ್ನೆಲ್ಲ ಕಟ್ಲಿಕ್ಕೆ ಉಂಟು. ಅವರು ಚಾ ಕುಡ್ಲಿಕ್ಕೆ ಹೋದ್ರು ಈಗ. ಇದು ರಥ, ರಥಕ್ಕೆ ಬಾವುಟ ಕಟ್ತಾ ಇದ್ದಾರೆ. ಒಂದು ಕಡೆ ಜೋರು ಬಿಸಿಲಲ್ಲಿ ಪಿಲ್ಲು ಪಿಲ್ಲು ಪಿಲ್ಲು. ಇದು ನಮ್ಮ ಮನೆಯ ಬೆಕ್ಕು. ಇದೆಂತ ಹೇಳಿದ್ರೆ ಗೊತ್ತುಂಟ, ಊಟ ಒಂದು ಚೂರು ಊಟ ಯಾವುದು ತಿನ್ನುವುದಿಲ್ಲ, ಎಂಥ ಸಹ ತಿನ್ನುವುದಿಲ್ಲ. ಮೊದಲಿದ್ದು ಬೇಕು ಸೀಗೆನೆ ಇತ್ತು, ಅದೆಂತ ಸಹ ಇದು ಖಾಲಿ ಯಾವುದು ಗೊತ್ತುಂಟ, ಅದಕ್ಕೆ ತರುವಂಥ ಫುಡ್ ಉಂಟಲ್ಲ ಅದನ್ನೇ ತಿನ್ನು, ಮತ್ತು ಬೇರೆ ಎಂಥ ಸಹ ತಿನ್ನುವುದಿಲ್ಲ. ನೋಡಿ ಈಗ ಮೊನ್ನೆ ತನಕ ಸ್ವಲ್ಪ ಒಳ್ಳೆದಿತ್ತು, ಈಗ ಸಪ್ರ ಸಪ್ರ ಆಗ್ತಾ ಬಂತು, ಊಟ ಮಾಡೋದೇ ಇಲ್ಲ ಅಂತ ಬೆಕ್ಕು. ನೋಡಿಂದ ತುಲ ಏರು ತುಲ ಸಪರಾಗಿದೆ, ಊಟ ಮಾಡೋದೇ ಇಲ್ಲ ಅಂತ ಹೇಳಿದ್ರೆ ಖಾಲಿ ಆ ಫುಡ್ಡು. ಈಗ ಫುಡ್ಡನ್ನು ನಾನು ತೋರಿಸಿ ರಪ್ಪ ಬರ್ತದೆ ನೋಡಿ, ಈಗ ಅದರದ್ದು ಇಲ್ಲಿ ಫುಡ್ ಉಂಟು, ಖಾಲಿ ಅದನ್ನು ಸ್ವಲ್ಪ ಹಚ್ಚಿ ಹೋದ ಕೂಡಲೇ ರಪ್ಪ ಓಡಿಕೊಂಡು ಬರ್ತದೆ ನೋಡಿ. ಇಲ್ಲಿ ಉಂಟು ಫುಡ್ಡು, ಇಲ್ಲಿ ಉಂಟು ಬಂದಾಯ್ತು ನೋಡಿ. ಫುಡ್ಡಿನ ಹತ್ರ ನಾನು ಬಂದು ನಿಂತ ಕೂಡಲೇ ಬರ್ತದೆ ರಪ್ಪ, ಮಕ್ಕಳಿಗೆ ತಿಂಡಿಗೆ ಕೊಡ್ತಾರಲ್ಲ ಹಾಗೆ ಅಂತ ಬೆಕ್ಕಿದು. ಮೊನ್ನೆ ಸರ್ತಿ ಇಲ್ಲಿ ಬಾಕ್ಸು ಇಲ್ಲೇ ಇತ್ತು, ಇಲ್ಲೇ ಇತ್ತು, ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ ಉಂಟು. ಎಲ್ಲ ಸಾಮಾನೆಲ್ಲ ತೆಗೆದಿಟ್ಟದ್ದು ಆಚೆ ಈಚೆ ಆಗಿದೆ, ಮೊನ್ನೆ ಕ್ಲೀನ್ ಮಾಡೋಗಿನ್ನು ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡಬೇಕು. ಇಲ್ಲಿ ಬಾಕ್ಸ್ ಇತ್ತು, ಅದನ್ನು ಸೀದಾ ನಾಯಿ ಹಿಡ್ಕೊಂಡು ಹೋಗಿದ್ದು ಈಚೆಂದಾಗಿ ಸೀದಾ ಆಚೆ. ನಾಯಿಗಳಿಗೆ ಸಹ ಫುಡ್ಡು ಬಾರಿ ತಿನ್ಲಿಕ್ಕೆ ಇಷ್ಟ ಆಗ್ತದ ಅಂತ. ಬಿಸಿಲು ನೋಡಿ ಎಂಥ ಬಿಸಿಲು, ಎಷ್ಟು ದೊಡ್ಡ ಅಂಗಳ, ಇದಕ್ಕೆಲ್ಲ ಸೆಗಣಿ ಗುಡಿಸಿ ಇನ್ನು ಯಾವಾಗ ಆಗ್ತದೆ ಅಂತೇಳಿ ಗೊತ್ತಾಗೋದಿಲ್ಲ. ನಮ್ಮ ಅಡಿಗೆದ್ದು ನೋಡಿ, ಇಲ್ಲಿ ಮೇಲೆ ತರ್ಪಲ್ ಕಟ್ಟಿದ್ದೇವೆ, ಇದು ನಾಡಿದ್ದು ಅಡಿಗೆಲ್ಲ ಆಗ್ಲಿಕ್ಕೆ ಉಂಟಿಲ್ಲ ಹಾಗೆ ನೋಡಿ. ಈಗ ಏನಿಲ್ಲ, ಎಲ್ಲ ಖಾಲಿ. ಇದು ಯಾಕಂದರೆ ತುಂಬ ಜನಕ್ಕೆ ಅಡಿಗೆ ಮಾಡುವಾಗ ನಾವು ಒಳಗೆ ಮಾಡಲಿಕ್ಕೆ ಆಗೋದಿಲ್ಲ, ಆಗ ನಾವಿಲ್ಲಿ ಹೊರಗಡೆನೇ ಅಡಿಗೆ ಮಾಡಬೇಕಾಗ್ತದೆ. ಅದಕ್ಕೆ ಇಲ್ಲಿ ಒಂದು ಜಾಗ ಮಾಡಿ ಇಲ್ಲಿ ಅಡಿಗೆ ಮಾಡೋದು ತುಂಬ ಜಾಸ್ತಿ ಬೆಂಕಿ ಎಲ್ಲ ಬೇಕಾಗ್ತದೆ. ಯಾಕೆಂದ್ರೆ ನಾಡಿದೊಂದು 50, 60, 70 ಜನದೊಂದು ಅಡಿಗೆ ಆಗಲಿಕ್ಕೆ ಉಂಟು. ಎಲ್ಲ ನೆಂಟರೆಲ್ಲ ತುಂಬ ಬರ್ತಾರಲ್ಲ ಹಾಗೆ ನೋಡಿ. ನಮ್ಮ ತರಕಾರಿ ಗಿಡವನ್ನೆಲ್ಲ ಇಲ್ಲಿ ಸೈಡಿಗೆ ಹಾಕಿದ್ವಿ. ಇದೆಲ್ಲ ನಾವು ಪ್ಲಾಸ್ಟಿಕ್ನಲ್ಲಿ ತರಕಾರಿ ಎಲ್ಲ ಬೆಳೆಯುವುದು, ಅದನ್ನೆಲ್ಲ ಸೈಡಿಗೆ ಇಟ್ಟಿದ್ವಿ ನೋಡಿ. ಬೆಂಡೆಕಾಯಿ ಎಲ್ಲ ಆಗಿದೆ, ಎಲ್ಲ ಬೆಂಡೆಕಾಯಿ ಎಲ್ಲ ಆಗಿ ಇವತ್ತು ಪದಾರ್ಥ ಮಾಡಿ ಆಗಿದೆ. ಎಲ್ಲ ಸಾಮಾನೆಲ್ಲ ನೋಡಿ, ಇಲ್ಲೆಲ್ಲ ಎಲ್ಲ ಗೋಂಚೀಲ ಅದೆಲ್ಲ ಈಚೆ ಹಾಕಿದ್ದೇವೆ. ಮಲಗಿದ್ದಾರೆ ನಮ್ಮ ಭಾವ, ಯಾಕೆಂತೇಳಿದರೆ ಇವತ್ತು ಚಿನ್ನ ತೊಳಿಲಿಕ್ಕಿತ್ತಲ್ಲ, ಹಾಗೆ ನಾವು ಸಹ ಒಂದು ನಿದ್ದೆ ಮಾಡಿ ಇದ್ದದಷ್ಟೇ. ಬಿಸಿಲು ನೋಡಲಿಕ್ಕೆ ಆಗೋದಿಲ್ಲ. ಇನ್ನು ನಾಳೆ ಜಾತ್ರೆಗೆಲ್ಲ ಸಾಮಾನೆಲ್ಲ ತರಲಿಕ್ಕೆ ಉಂಟಾಗಿ ಈಗ ಹೊರಡಬೇಕು. ಒಂದು 3:30 ಆಗುವಾಗ ಸಾಮಾನಿಗೆ ಹೋಗ್ಲಿಕ್ಕೆ ಉಂಟು. ಹಾಗೆ ಬೇಗ ಇನ್ನೂ ಬಿಡದ್ದೇ ಕೆಲಸ ಉಂಟು. ನಮ್ಮ ಎಲ್ಲ ಮನೆಯೆಲ್ಲ ಇನ್ನು ಕ್ಲೀನಿಂಗ್ ಆಗಲಿಕ್ಕೆ ಉಂಟು, ತುಂಬ ಕೆಲಸ ಉಂಟು. ಹಾಗೆ ಒಂದು ಈಗ ನಾಳೆ ಜಾತ್ರೆಗೆಲ್ಲ ನೆಂಟರೆಲ್ಲ ಬರ್ತಾರೆ, ಹಾಗೆ ಒಂದು ಸಾಮಾನೆಲ್ಲ ತಂದು ಫಸ್ಟಿಗೆ ತಂದು ಇಡಬೇಕು. ಆದ ನಂತರ ಮತ್ತೆಲ್ಲ ಕೆಲಸ. ರಾತ್ರಿ ನೋಡಿ ಇಲ್ಲ ಅಂಗಳಕ್ಕೆಲ್ಲ ಸೆಗಣಿ ಗುಡಿಸ್ಲಿಕ್ಕೆ ಉಂಟು, ಸೆಗಣೆಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಉಂಟು. ಹಾಗೆ ಓಕೆ, ನಮ್ಮದು ಚಿಕ್ಕದೊಂದು ಲಾಗ್ ಈಗ ಇದನ್ನು ಎಂಡ್ ಮಾಡ್ತಿದ್ದೇನೆ.